ಆಗೈತೆ ರೀ ಅಪ್ಪ ಅಮ್ಮನ ಪುಲ್ಯಲಿದ್ದ ಆಗೈತೆ. ಇವಾಗ ಕುಡಿತಾ ಇಲ್ಲ ನಿಮ್ಮ ಮಗ? ಇವತ್ತು ಕುಡಿಯಂಗಿಲ್ಲ ರೀ. ಕುಡಿಯೋದ ಬಿಟ್ಟಿದ್ದಾನ? ಕುಡ್ದ ಬಿಡೋದ್ರಿ. ನಾನು ಯೂಟ್ಯೂಬ್ದಾಗ ನೋಡಿದೆ. ಇದು ಬಂದಾಗ ನಾನು ಇದು 2ನೇ ಸಲ ಬರೋದ. ಫಸ್ಟ್ನೇ ಸಲ ಬಂದಿದ್ದು ನಮಗೆ ಅವಾಗ ಸಿಕ್ಕಿದ್ದಿಲ್ಲ, ಅಂದರೆ ಅಮಾಸಿಗೆ ಬಂದ ತೆಳ್ನೀರು ಹಾಕೊಂಡೇ ಹೋಗಿದ್ದೆ. ಇದು 2ನೇ ಸಲ ಬರೋದ ಅಂದ್ರೆ ನಮಗೆ ಸ್ವಲ್ಪ ಸರಿ ಅನಿಸಿದ. ಆರಾಮ ಅನ್ಸಲಾಗಿತ್ತು ರೀ, ಬಂದಿದ್ದೆವು. ಯಾರಿಗೆ ನಿಮಗೆನಾ? ಹಾಂ ರೀ. ಏನು ಸಮಸ್ಯೆ ಆಗಿತ್ತು? ಕೈ ಮನೆ ಜಿನಗನಿ ಎಲ್ಲ ಆರಾಮ್ ಚಲೋ ಆಗ್ತದ ಬಾ ಅಮ್ಮ ನಾನು ಬಂದಿದ್ದೆ ರೀ. ಬಾಗಲಕೋಟೆಯಿಂದ ಬಂದರೆ ಏನು ಸಮಸ್ಯೆ ಆಗಿತ್ತು? ಏನು ಅಂದ್ರೆ ನಮ್ಮ ತಮ್ಮರು ಸ್ವಲ್ಪ ಡ್ರಿಂಕ್ಸ್ ಮಾಡ್ತಿದ್ರು. ಎಷ್ಟು ವರ್ಷದಿಂದ ಮಾಡ್ತಾ ಇದ್ರು? ಒಂದು 2-3 ವರ್ಷ ಆಗಿತ್ತು ರೀ. 2-3 ವರ್ಷದಿಂದ ಡ್ರಿಂಕ್ಸ್ ಮಾಡ್ತಾ ಹಾಂ ಹೌದು. 2 ಅಮಾಸಿ ಈಗ 2 ಅಮಾಸಿ ಹತ್ರ ಬರಕತ್ತಿ, ಲಾಸ್ಟ್ ಅಮಾಸಿದು ಅವ್ರು ಬಿಟ್ಟಾರ ಈಗ ಮತ್ತೆ ನಮ್ಮ ಊರನ್ನ ಕರ್ಕೊಂಬಂದಿವ್ರಿ. ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ. ನನಗೆ ಗೋಚರನೇ ಇಲ್ಲ. ನಾನು ಆ ಬಡತನದಲ್ಲಿದ್ದಿದ್ದು ಇವತ್ತು ಇದನ್ನು ನೋಡಿದ್ರೆ ನನಗೆ ಆಶ್ಚರ್ಯನೇ ಆಗುತ್ತೆ. ಇವತ್ತು ಇದೆಲ್ಲ ನನಗೆ ಸೇರ್ತಕ್ಕಂಥದ್ದಲ್ಲ. ನಾನು ಕಿರೀಟ ಹಾಕ್ಕೊಳ್ಳೋದಾಗಿರ್ಬೋದು, ಹೂವು ಹಾಕ್ಕೊಳ್ಳೋದಾಗಿರ್ಬೋದು, ಇದು ಅವರ ಪ್ರೀತಿ, ಅವರ ಮನಸ್ಸು ತೃಪ್ತಿ. ಇದೆಲ್ಲ ನನ್ನ ತೃಪ್ತಿ ಅಲ್ಲ. ನಾನು ಅವ್ರಿಗೆ ಸೇವೆ ಮಾಡ್ತೀನಲ್ಲ, ಅದು ನನ್ನ ತೃಪ್ತಿ. ನಾನು ಏನು ಮಾಡ್ತೀನೋ ಬಿಡ್ತೀನೋ ಅದು ಭಗವಂತನ ಇಚ್ಛೆ. ಆದರೆ ನನ್ನ ಮುಖಾಂತರ ದೇವಿ ಅವ್ರಿಗೆ ಒಳ್ಳೇದು ಮಾಡ್ತಿದ್ದಾಳಲ್ಲ, ಅದು ತೃಪ್ತಿ ಆಗಬೇಕಾಗಿರೋದು. ಇದು ಎಲ್ಲ ಭಕ್ತರು ಸಮೂಹ ಅಂತ ಅಂದರೆ ಧಾರವಾಡ ಮಾರುತಿ, ಮುಡುಗೋಡು ಮಾರುತಿ, ಇದೆಲ್ಲ ಅವರ ಪ್ರೀತಿ. ಅವರ ಒಂದು ಕೆಲಸ ಕಾರ್ಯ ಅಂದ್ಕೊಂಡಿದ್ರು, ಅವತ್ತು ಕೊಟ್ಟು ಮಾತು ಇವತ್ತು ನೆರವೇರಿಸಿದ್ದಾರೆ. ಅವರ ಪನ್ನೀರಭಿಷೇಕ ಲಕ್ಷ್ಮಿಗೆ ಪನ್ನೀರಭಿಷೇಕ, ಅಂದದ ಚಂದದ ಐಶ್ವರ್ಯ ಲಕ್ಷ್ಮಿಗೆ ತುಪ್ಪದ ಅಭಿಷೇಕ, ಅಂದದ ಚಂದದ ಐಶ್ವರ್ಯ ಲಕ್ಷ್ಮಿಗೆ ತುಪ್ಪದ ಅಭಿಷೇಕ. ಮಲ್ಲೆ ಮಲ್ಲಿಗೆಯೋ ದೇವಿಗೆ ಸುರಭಿ ಸಂಪಿಗೆಯೋ, ದೇವಿಗೆ ಸುರಭಿ ಸಂಪಿಗೆಯೋ, ಅಂದವಾದ ಚಂದದ ಲಕ್ಷ್ಮಿಗೆ ತಾವರೆ ಪುಷ್ಪಗಳು. ನಮ್ಮ ಏನಿಲ್ಲ, ಜಸ್ಟ್ 2 ನಿಂಬೆಹಣ್ಣು ಕೊಟ್ಟರು, ನಿಂಬೆಹಣ್ಣಿಂದನೇ ಎಲ್ಲ ಚೇಂಜ್ ಆದೆ. ನಾನು ಮೊರೆ ನೀರು ಹಾಕ್ಸ್ಕೊಂಡೆ, ಅದರಿಂದನೂ ಫುಲ್ ಚೇಂಜ್ ಆಗದೆ. ಈಗ ಆರಾಮ ಅನಿಸ್ತದೆ ಸರ್. ಈಗ ಏನಿಲ್ಲ ಸರ್, ಇಲ್ಲಿ ಏನು ದೇವಸ್ಥಾನಕ್ಕೆ ಬಂದ ಹೋಗಿಂದ ಆರಾಮ ನಾವು ಎಲ್ಲ ಇದಾಗೈತಿ ರೀ. ಮತ್ತೆ ಕುಡಿಬೇಕು ಅದು ಏನು ಪ್ರಾಬ್ಲಮ್ ಇಲ್ಲ ಸರ್, ಕುಡಿಬೇಕಂತ ಆಸೆನೇ ಇಲ್ಲ ರೀ. ನೆನೆ ನೋಡಿದಾಗ ದೂರ ಅನಿಸ್ತದೆ, ಈಗ ಸವಾಸನೆ ಬೇಡ ಅಂತ ಅನಿಸ್ತದೆ. ಅನಿಸಂಗಲ್ಲ ರೀ ಸರ್, ಏನು ಬೇಡ ಸವಾಸ ಅಂತ ಅನಿಸ್ತದೆ. ದೂರಕ್ಕೆ ಅಡ್ಡಾಡ್ಬೇಕಂತ ಅನಿಸ್ತದೆ ರೀ. ಹ್ಞೂ ನಾ ಭಾಳ ಸುಮಾರು ಭಾಳ ವರ್ಷ ಆಯ್ತು, 20-30 ವರ್ಷ ಮ್ಯಾಗ ಆಯ್ತು ನಾವು ಕುಡಿಯಾಕತ್ತಿ. ಈಗ ಎಲ್ಲ ಸಮಸ್ಯೆ ಪರಿಹಾರ. ನಾವು ತುಳಸಿ ಹನುಮಪ್ಪನ ಗುಡಿ ಪೂಜೆ ಮಾಡಿ ಏನಿಲ್ಲ ರೀ, ಪೂಜೆ ಏನು ಮಾಡಿಸಿಲ್ಲ ರೀ. ಈಗ ಸಡನ್ ನನಗೆ ಬಿಡಾಕ ಅನ್ಕೊಂಡ್ರಿ ಅಮ್ಮ ನಮ್ಮನ್ನು ಕೊಡ ತಲೆ ಮೇಲೆ ನೀರು ಹಾಕ್ಯಾರ ನೋಡ್ರಿ. ಹಾಂ, ಕಾಯಿ ಹೊಡ್ಸ್ಕೊಂಡು ಹೋಗಿ ಅಲ್ಲಿಂದ ಬಿಟ್ಟುಬಿಟ್ರಿ ಸರ್. ಅನ್ಸಂಗಿಲ್ಲ ರೀ, ಮನಸ್ಸ ಏನಿಲ್ಲ ರೀ. ನಾವು ಶ್ಲೋಕ ಮಂತ್ರಗಳು ಲಕ್ಷ್ಮಿಗೆ ವಜ್ರ ವೈಡೂರ್ಯವೋ, ಲಕ್ಷ್ಮಿಗೆ ವಜ್ರಾಭರಣಗಳು. ನಾರಾಯಣ ಪ್ರಿಯ ಸತಿ ಶ್ರೀ ಲಕ್ಷ್ಮಿಗೆ ಬೆಳ್ಳಿ ಬಂಗಾರವೋ, ನಾರಾಯಣ ಪ್ರಿಯ ಸತಿ ಶ್ರೀ ಲಕ್ಷ್ಮಿಗೆ ಬೆಳ್ಳಿ ಬಂಗಾರವೋ. ಸತ್ತ ಹೋದೋ 3ನೇ ಸತಿಗೆ ಇಲ್ಲಿ ನೀರು ಹಾಕ್ಬೇಕು, ಇಲ್ಲಿಗೆ ಕರೆದ್ರು, ಇಲ್ಲಿಗೆ ಬಂದಿದ್ದೀವಿ. ಇವಾಗ ನನಗೆ ತಲೆನೋವಿತ್ತು ಸರ್. ಅದೇನಾಯಿತು, ಬ್ರೈನ್ ಟ್ಯೂಮರ್ ಅಂತ ಬಂತು ನಿಮ್ಮನ್ಸಲ್ಲಿ. ಅದಕ್ಕೆ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ಅಮ್ಮ ನಾನು ಮಾಡ್ಕೋತೀನಿ ಅಂತ ಹೇಳಿದ್ರು. ಅದಕ್ಕೆ ಆವಾಗಿಂದ ಇಲ್ಲಿ ಬರ್ತಾಯಿದ್ದೀವಿ. ಈಗ ಸ್ವಲ್ಪ ತಲೆನೋವೆಲ್ಲ ಕಮ್ಮಿ ಆಗೈತೆ. ಇದೊಂದು ಸತಿ ಹಾಕಿಸ್ಬಿಟ್ಟು ಆಮೇಲೆ ಸ್ಕ್ಯಾನ್ ಮಾಡಿ ಅಂತ ಹೇಳಿದ್ದಾರೆ.
ಅದಕ್ಕೆ ಬಂದಿದ್ದೀವಿ. ಮೋರಿಗೆ ನೀರು ಹಾಕ್ಕೊಂಡು ಇವತ್ತು ಲಾಸ್ಟ್ ಮೂರು ಗದ್ಗೆಗೆ 3 ಸಲ ಬಂದಿದ್ದೀವಿ. ಇವತ್ತು ಲಾಸ್ಟ್. ಬಂದಮೇಲೆ ಏನಿದೆ ಸಮಸ್ಯೆ ಎಲ್ಲ? ಏನಿಲ್ಲ ಸರ್, ಚೆನ್ನಾಗಿದ್ದೀನಿ. ಇವಾಗ 2 ತಿಂಗಳು ನಾನು ಎದ್ದಾಳಕ್ಕೆ ಆಗಿರಲಿಲ್ಲ, ನನ್ನ ಮಕ್ಕಳು ಅಂತಲೇ ಕಂಡುಹಿಡಿಯೋಕ್ಕಾಗಿರಲಿಲ್ಲ. ನನಗೆ ಅಷ್ಟೊಂದು ಪ್ರಾಬ್ಲಮ್ ಆಗಿತ್ತು. ಗುರ್ತೇ ಹಿಡಿತಿರ್ಲಿಲ್ಲ, ಏನು ಇಕ್ಕಿರ್ತೀನಿ ಎಲ್ಲ ಮರ್ತು ಹೋಗಿನಿ. ಈಗೆಲ್ಲ ಪರವಾಗಿಲ್ಲ, ನಾನೇ ಮಾಡ್ಕೊತೀನಿ ಅಡುಗೆ, ನಾಷ್ಟ, ಗಂಡ ಮಕ್ಕಳು ಎಲ್ಲ ನೋಡ್ಕೊತೀನಿ. ಇವಾಗ ಚೆನ್ನಾಗಿದ್ದೀನಿ ಸರ್. ಏನು ಪ್ರಾಬ್ಲಮ್ ಇಲ್ಲ? ಏನು ಪ್ರಾಬ್ಲಮ್ ಇಲ್ಲ. ಗೊತ್ತಾಯ್ತು ಈ ಕ್ಷೇತ್ರದ ಬಗ್ಗೆ. ನಿನಗೆ ಅಂತ ಕಳಿಸ್ತಾವ್ರೆ. ತಲೆನೋವು ಒಂದು ಕಮ್ಮಿ ಆಯ್ತು ಸರ್, ನನಗೇನು ಪ್ರಾಬ್ಲಮ್ ಇಲ್ಲ. ತಲೆನೋವು 22 ವರ್ಷದಿಂದನೂ ಐತೆ ನನಗೆ. ಎಲ್ಲೂ ಕೂಡ ಸಮಸ್ಯೆ ಪರಿಹಾರ ಆಗಿಲ್ಲ. ಇಲ್ಲಿ ಬಂದ ತಕ್ಷಣ ಪರಿಹಾರ ಆಗೈತೆ. ನನ್ನ ಮಗಂಗೊಂದು ಕೆಲಸಕ್ಕೆ ಕೇಳ್ಕೊಂಡಿದ್ದು, ಅಮ್ಮನ ಗದ್ಗೆಯಲ್ಲಿ ಕೇಳಿದ್ದೀವಿ, ಟ್ರೈ ಮಾಡಿರಿ ಅಂತ ಹೇಳೋರು. ನನ್ನ ಮಗನೂ 3 ಗದ್ಗೆ ಕರ್ಕೊಂಬನ್ನಿ ಅಂತ ಹೇಳೋರೆ. ಏನೋ ತಾಯಿ ನಮ್ಮ ಅವನಿಂದ ನಾನು ನನ್ನ ಮಕ್ಕಳಿಗೆ ತಾಯಿಯಾಗಿದ್ದೀನಿ, ನಮ್ಮ ಗಂಡಂಗೆ ಹೆಂಡತಿಯಾಗಿದ್ದೀನಿ. ಅಮ್ಮ ಪರವಾಗಿಲ್ಲ. ಒತ್ತೆರಿದ್ರೆ ನಾವು ಅವಳನ್ನೇ ಜ್ಞಾನ ಮಾಡೋದು, ಸಾಯಂಕಾಲ ಆದರೆ ಅವಳನ್ನೇ ಜ್ಞಾನ ಮಾಡೋದು. ಚೆನ್ನಾಗಿದ್ದೀವಿ. ನನ್ನ ಮಡಿಲಲ್ಲಿ ಮಗುವಾಗಿರು, ನಿನ್ನ ನಗುವಲಿ ನಾನಿರುವೆ, ನಿನ್ನ ಬಾಳಿಗೆ ಬೆಳಕಾಗಲು ಪ್ರತಿ ಹೆಜ್ಜೆಯ ಜೊತೆ ಇರುವೆ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.